ಮಂಟೇಸ್ವಾಮಿ ಕ್ಷೇತ್ರದ ಸಂಶೋಧನಾತ್ಮಕ ನೆಲೆಗಳು ಈ ವಿಷಯದ ಕುರಿತು ತಮ್ಮ ವಿಷಯ ಮಂಡನೆಯನ್ನು ಮಾಡಬೇಕಾಗಿ ಸಾಹಿತಿ ಹಾಗೂ ಸಂಶೋಧಕರಾಗಿರುವಂತಹ ಶ್ರೀಮತಿ ಪಿ ನಾಗರತ್ನಮ್ಮ ಮಳವಳ್ಳಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಂಟೇಸ್ವಾಮಿ ಪರಂಪರೆ ಬಗ್ಗೆ ವಿಶ್ವದ ನಾನಾ ಭಾಷೆಗಳಲ್ಲಿ ಎಷ್ಟು ಜನ ಸಂಶೋಧನೆಯನ್ನು ಮಾಡಿದ್ದಾರೆ, ಏನೆಲ್ಲ ವಿಚಾರಗಳು ಅಡಗಿಕೊಂಡಿದೆ, ನಾವು ಏನೆಲ್ಲವನ್ನು ತಿಳ್ಕೊಂಡಿದ್ದೀವಿ. ಪರಂಜ್ಯೋತಿ ಅಂತ ಪ್ರಖರತೆಯನ್ನು ಅಖಂಡವಾಗಿ ವ್ಯಾಖ್ಯಾನಿಸುವ ಮೂಲಕ ಇಡೀ ವಿಶ್ವದ ದರ್ಶನವನ್ನು ಮಾಡಿಸಿದಂಥ ಶ್ರೀಯುತರಿಗೆ ಧನ್ಯವಾದ. ಯಾಕೆಂದರೆ ನಾವು ಮಂಟೇಸ್ವಾಮಿ ಕಾವ್ಯವನ್ನು ಬರೆದಿರೋದಷ್ಟೇ ನೋಡ್ತಾ ಇದ್ದೀವಿ, ವಿಶ್ವದಾದ್ಯಂತ ಹರಡಿರುವಂಥ ನೆಲೆಗಟ್ಟುಗಳನ್ನು ನಾವು ನೋಡಿರಲಿಲ್ಲ. ಹಾಗಾಗಿ ಅವರು ವಿಶೇಷವಾಗಿ ಹೇಳ್ತಾ ಇದ್ದರೆ ನನಗನ್ನಿಸ್ತು ನಾನು ಇವರಷ್ಟು ಮಾತನಾಡಬಲ್ಲೆನಾ ಅಂತ. ಯಾಕೆಂದರೆ ನಾನು ಓದಿರೋದು ಪುಸ್ತಕದಷ್ಟು, ನನ್ನ ವೃತ್ತಿಯೇ ಬೇರೆ, ನಾನು ಮಾಡ್ತಾ ಪ್ರವೃತ್ತಿನೇ ಬೇರೆ ಆಗಿರೋದ್ರಿಂದ ನಾನಷ್ಟು ವಾಕ್ಚಿತ್ರಳಲ್ಲ. ಯಾಕೆ ಅಂದರೆ ಕಚೇರಿಗೆ ಬಂದಷ್ಟು ಜನಗಳ ಜೊತೆ ಮಾತ್ರ ಸೀಮಿತವಾಗಿ ಮಾತನಾಡೋದು, ಇಷ್ಟು ನಮ್ಮ ಮಾತಿನ ಎಲ್ಲೆ ಇರೋದು. ವೇದಿಕೆಯಲ್ಲಿ ಇರುವಂಥ ಹಿರಿಯರಾದ ವೆಂಕಟೇಶ್ ಹಿಂದ್ವಾಡಿ ಸರ್ ಅವರೇ ಸದಾ ಮಾರ್ಗದರ್ಶನವನ್ನು ಕೊಡ್ತಾ ನಮ್ಮ ಈ ಪರಂಪರೆಯ ಬಗ್ಗೆ ಜ್ಞಾನವನ್ನು ನಮಗೆ ತಿಳುವಳಿಕೆ ಮಾಡಿರುವಂಥ ಶಂಕನಪುರ ಮಹಾದೇವ ಸರ್ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲ ಆಯೋಜಕರೇ, ನಾವೇನು ಮಾತಾಡ್ತೀವಿ ಅಂತೇಳಿ ಕೇಳಲಿಕ್ಕೆ ನಮ್ಮ ಮುಂದೆ ಕೂತಿರುವಂಥ ಎಲ್ಲ ಪರಂಪರೆಯವರೇ ಹಾಗೂ ಕನ್ನಡದ ಹೊಮ್ಮನಸ್ಸುಗಳೇ. ಹೀಗಾಗಲೇ ಅವರು ಎಲ್ಲ ನೆಲೆಗಳನ್ನು ಹೇಳ್ಕೊಂಡು ಬಂದರು. ಧರ್ಮಗುರು ಪರಂಜ್ಯೋತಿಯವರು ಕಲ್ಯಾಣ ಪಟ್ಟಣಕ್ಕೆ ಪ್ರಾರಂಭದಲ್ಲಿ ಕೈಲಾಸದಿಂದ ಅವರು ನೇರವಾಗಿ ಕಲ್ಯಾಣ ಪಟ್ಟಣಕ್ಕೆ ಬರ್ತಾರೆ. ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ಮತ್ತು ಶರಣರ ಭಕ್ತಿಯನ್ನು ಅವರು ಪರೀಕ್ಷೆಯನ್ನು ಮಾಡಿ ಅಲ್ಲಿಂದ ನಂತರದಲ್ಲಿ ಕೊಡೆಕಲ್ಲಿಗೆ ಬರ್ತಾರೆ. ಕೊಡೆಕಲ್ಲಿನಿಂದ ಅವರು ವಿಜಯನಗರಕ್ಕೆ ಬರ್ತಾರೆ. ವಿಜಯನಗರದಲ್ಲಿ ಹಿರೇಗಾಡಿಗರ ಜೊತೆ ರಣಮೋಡಿಯನ್ನು ಗೆದ್ದು ರಾಚಪ್ಪಾಜಿಯವರು ಅವರ ಕಪ್ಪು ದೋಳ್ತವನ್ನು ತೆಗೆದುಕೊಂಡಾಗ ಅಲ್ಲಿಂದ ವಿಜಯನಗರದಿಂದ ಅವರು ಬೊಮ್ಮನತಿಟ್ಟಿಗೆ ಬರ್ತಾರೆ. ಬೊಮ್ಮನತಿಟ್ಟಿನಲ್ಲಿ ಅವರು ಕಂದಾಯಕ್ಕೆ ಮತ್ತು ಅವರ ಜಡೆ ಪೂಜೆಯನ್ನು ಮಾಡಿ ಜಡಜಡಗುವನ್ನು ಮುಡಿಸಿ ಅಲ್ಲಿ ಅವ್ರ ಪೂಜೆಯನ್ನು ಸಲ್ಲಿಸಿದ ಮೇಲೆ ಅವರು ಕಾಗಿನೆಲೆಗೆ ಬರ್ತಾರೆ. ಕಾಗಿನೆಲೆಯಲ್ಲಿ ಹಿರಿಗುರು ಬಸಪ್ಪ ಮತ್ತು ಬಸವಲಿಂಗಮ್ಮನವರ ಮಗಳಾದಂಥ ರಾಜಮಲ್ಲಿಗೆಯನ್ನು ದತ್ತು ದಾನವಾಗಿ ಪಡ್ಕೊಂಡು ಅವಳನ್ನು ದೊಡ್ಡಮ್ಮ ತಾಯಿಯಾಗಿ ಮರುನಾಮಕರಣವನ್ನು ಮಾಡಿಕೊಂಡು ಅಲ್ಲಿಂದ ಬರುವಾಗ ವಿಜಯನಗರದಲ್ಲಿ ಪಡೆದಂಥ ಹಿರಿಯ ಗಾಡಿಗರ ಮಗಳಾದಂಥ ಚಿನ್ನಮ್ಮನ ಚೆನ್ನಾಜವ್ವ ಅಂತೇಳಿ ಅವರಿಗೂ ಲಿಂಗದೀಕ್ಷೆಯನ್ನು ಕೊಟ್ಟು ಅಲ್ಲಿಂದ ಕರ್ಕೊಂಡು ಮುಂದೆ ಬರ್ತಾ ಸಕರಾಯ ಪಟ್ಟಣಕ್ಕೆ ಬಂದು, ಹೀಗಿನ ನಮ್ಮ ಏನು ಸಕ್ಕರೆ ಪಟ್ಟಣ ಇದೆ ಚಿಕ್ಕಮಗಳೂರಿನ ಪಕ್ಕ, ಆ ಸಕರಾಯ ಪಟ್ಟಣಕ್ಕೆ ಬಂದು ಅಲ್ಲಿ ರಾಜೇಂದ್ರ ಅರಸನ ಇಬ್ಬರು ಮಕ್ಕಳನ್ನು ದತ್ತು ದಾನವಾಗಿ ಪಡ್ಕೊಂಡು ತೆಂಕಲ ರಾಜ್ಯಕ್ಕೆ ಅಣ್ಣನಾಗಿ ಬಡಗ ರಾಜ್ಯಕ್ಕೆ ತಮ್ಮನಿಗೆ ಪೀಠವನ್ನು ನಿಮಗೆ ಕೊಡ್ತೀನಿ ಕಣಪ್ಪ, ನಿಮಗೆ ರಾಜರ ಮಕ್ಕಳ ವೈಭವನ್ನೇ ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟು ಅಲ್ಲಿಂದ ಬರ್ತಾ ಅವರು ನಂತರ ನಮ್ಮ ಚನ್ನಪಟ್ಟಣದ ಸರಹದ್ದಿಗೆ ಬರ್ತಾರೆ. ಚನ್ನಪಟ್ಟಣದ ಸರಹದ್ದಿಗೆ ಬಂದು ಬೈರಾಪುರ ಅಂತ ಒಂದು ಪಟ್ಟಣ ಬರ್ತದೆ, ಊರಿದೆ. ಆ ಬೈರಾಪುರದಲ್ಲಿ ಭೈರವ ಅರಸು ಅನ್ನೋ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಬ್ಬಳು ಮಗಳಿರ್ತಾಳೆ. ಆ ಮಗಳಿಗೆ ಗಾಳಿ ಹಿಡ್ಕೊಂಡು ಅಂದರೆ ದೆವ್ವ ಹಿಡ್ಕೊಂಡು ಆಕೆ ಎಲ್ಲಿ ಎಷ್ಟೋ ಮಾಡಿದ್ರು ಅದು ಬಿಡದೇ ಇದ್ದಾಗ ಅವರು ಆ ಮಗಳಿಗೆ ಗಾಳಿ ಬಿಡಿಸುವ ಒಂದು ಕೆಲಸವನ್ನು ಮಾಡಿ ಹಟ್ಟಿ ಒಳಗಡದಾಡ ಇವ ಕಟ್ಟಾಕಿ ಒಡೆಯ ಬಲ್ಯೋ ಅನ್ನುವಂಥ ಮಾತನ್ನು ಸಾರ್ಥಕಪಡಿಸಿಕೊಂಡು ಅವರು ಆ ಮಾರ್ಗವಾಗಿ ಬರುವಾಗ ಈ ಚಿನಾಲಿ ಪಟ್ಟಣ ಅಂತ ನಾವೇನು ಹೇಳ್ತಾ ಇದ್ವಿ, ಈಗಿನ ಚನ್ನಪಟ್ಟಣದ ಸರಹದ್ದಿಗೆ ಬರ್ತಾರೆ. ಅಲ್ಲಿ ಸೀಗೆ ಮಳೆ ಯಥೇಚ್ಛವಾಗಿ ಬೆಳೆದಿರ್ತದೆ. ಆ ಸೀಗೆ ಮಳೆಯಲ್ಲಿ ಕೂತ್ಕೊಂಡು ಅವರು ಆಲೋಚನೆಯನ್ನು ಮಾಡ್ತಾರೆ. ಹೀಗೆ ಒಬ್ಬ ಇದನ್ನು ಮಠವನ್ನು ಮಾಡ್ಕೊಳ್ಬೇಕು, ನಾನು ಇರುವಂಥ ನೆಲೆಯಲ್ಲಿ ನಾನು ಎಲ್ಲೂ ಸಹ ಮಠವನ್ನು ಮಾಡಲಿಲ್ಲ, ಎಲ್ಲ ಕಡೆಗೂ ನಿಂತು ಬಂದಿದ್ದೀನಿ, ಇಲ್ಲೊಂದು ಮಠವನ್ನು ಮಾಡೋಣ ಅನ್ನುವಂಥ ಉದ್ದೇಶದಿಂದ ಅವರು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಆ ಪ್ರಾಂತ್ಯವನ್ನು ತಿಮ್ಮರಾಜ ಅರಸುವಂಥವನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಬೆನ್ನುಪೆಣೆ ರೋಗ ಬಂದಿರ್ತದೆ. ಆ ಬೆನ್ನುಪೆಣೆ ರೋಗ ಹೇಗೆ ಅಂತಂದರೆ ಇವತ್ತು ಅವರಿಗೆ ಅಲ್ಲಿ ಬೆನ್ನಿಗೆ ದನದ ಮಾಂಸವನ್ನು ತೆಗೆದು ಅಥವಾ ಯಾವುದೋ ಪ್ರಾಣಿ ಮಾಂಸವನ್ನು ತೆಗೆದುಕೊಂಡೋಗಿ ಅದನ್ನು ಪ್ಯಾಕಪ್ ಮಾಡಿದ್ರೆ ಅದರ ಮಾರನೆಗೆ ತೆಗೆದು ನೋಡಿದಾಗ ಅಷ್ಟು ಮಾಂಸವನ್ನು ತಿಂದ್ಕೊಂಡು ಅದು ಬರೀ ಮೂಳೆ ಆಗಿರೋಂಥ ಒಂದು ಕಾಯಿಲೆ, ಅದು ಯಾರೂ ಸಹ ಎಷ್ಟೇ ವೈದ್ಯರು ಬಂದು ಅವ್ರಿಗೆ ಶುಶ್ರೂಷೆಯನ್ನು ಕೊಟ್ಟರು ಅದು ವಾಸಿಯಾಗಿರಲ್ಲ. ಅಂಥ ರೋಗದಲ್ಲಿ ಆತ ನರಳ್ತಾ ಇದ್ದಾಗ
ಅವರು ಒಂದು ದಿವ್ಯ ದೃಷ್ಟಿಯಿಂದ ಒಬ್ಬ ಶಿಶು ಮಕ್ಕಳನ್ನು ಸೃಷ್ಟಿ ಮಾಡಿ ಅಲ್ಲಿಗೆ ಕಳಿಸಿ ಅವರಿಗೆ ಕಪ್ಪು ದುಲ್ತವನ್ನು ಕೊಟ್ಟು ಅಥವಾ ಔಷಧಿಯನ್ನು ಕೊಟ್ಟು ಅವ್ರ ರೋಗ ನಿವಾರಣೆ ಆದಾಗ ನನ್ನ ರೋಗವನ್ನು ಯಾರು ನಿವಾರಣೆ ಮಾಡಿದ್ರು ಅಂತೇಳಿ ಅವ್ರು ಹುಡಿಕೊಂಡು ಬಂದಾಗ ಸೀಗೆ ಮಳೆ ಕಡೆ ಕೂತಿರುವಂಥ ಆ ಸ್ವಾಮಿಗಳ ದರ್ಶನ ಆಗುತ್ತೆ. ಆವಾಗ ನಿಮ್ಮ ದರ್ಶನ ಭಾಗ್ಯ ನನಗೆ ಅನುಕೂಲವಾಯಿತು, ನನ್ನ ಕಾಯಿಲೆ ವಾಸಿಯಾಗಿದೆ, ನಾನು ಏನು ನಿಮಗೆ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಇಲ್ಲಿ ಒಂದು ಮಠವನ್ನು ಮಾಡಿಕೊಡು ಅಂತ ಹೇಳಿದಾಗ ಅಲ್ಲಿ ಒಂದು ಮಠ ನಿರ್ಮಾಣ ಆಗಿದೆ. ಅದು ನಿಮ್ಮ ಚನ್ನಪಟ್ಟಣದ ಕೋಟೆ ಹಿಂಭಾಗದಲ್ಲಿದೆ, ಅದನ್ನು ಕೋಟೆ ಮಠ ಅಂತ ಕರೀತಾರೆ. ಈಗ ಅಲ್ಲಿ ಹೊನ್ನುತ್ತಾ ಇದೆ, ಹೊನ್ನುತ್ತದ ಬಾಯಿ ಮನುಷ್ಯನ ತಲೆ ಥರನೇ ಅಲ್ಲಿ ಇದೆ, ದರ್ಶನ ಆಗುತ್ತೆ. ಆ ಮಠವನ್ನು ಇದ್ದಾಗ ಅವರು ತಮ್ಮ ಮೈ ಸ್ನಾನವನ್ನು ಮಾಡಲಿಕ್ಕೋಸ್ಕರ ತುಂಬ ಅನತಿ ದೂರದಲ್ಲಿರುವಂಥ ಮೈನಾಕ್ನಳ್ಳಿಗೆ ಹೋಗ್ತಾರೆ. ಅಲ್ಲಿ ಕಣ್ವ ನದಿಯ ಪಕ್ಕದಲ್ಲಿ ಒಂದು ತೊರಮತ್ತಿ ಗಿಡ ಇರ್ತದೆ. ಆ ತೊರಮತ್ತಿ ಗಿಡದ ಕೆಳಗಡೆ ಕೂತ್ಕೊಂಡು ತಪಸ್ಸನ್ನು ಮಾಡಿ ಕಣ್ವ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಕೂತ್ಕೊಂಡಾಗ ಅದೇ ಪಕ್ಕದಲ್ಲಿ ಇದೆ ಭೈರವರಸು ಬಂದು ಕೇಳ್ತಾರೆ, ಏನು ಮಾಡಬೇಕು ನನಗೆ, ನನ್ನ ಮಗಳ ಗಾಳಿಯನ್ನು ಬಿಡಿಸಿದ್ರಿ ಅಂತ ಹೇಳಿದಾಗ ಇಲ್ಲೊಂದು ಮಠವನ್ನು ಮಾಡಪ್ಪ ಅಂತ ಹೇಳ್ತಾರೆ. ಅಲ್ಲೂ ಒಂದು ಮಠವನ್ನು ಮಾಡ್ತಾರೆ. ಎರಡೂ ಮಠವನ್ನು ನೋಡ್ಕೊಳ್ಳಿಕ್ಕೆ, ಆ ಮಠವನ್ನು ನೋಡ್ಕೊಳ್ಳಿಕ್ಕೆ ಪರಿಚಾರಕರು ಬೇಕಾಗ್ತಲ್ಲ, ಪೀಠಾಧಿಪತಿಗೆ ಬೇಕಾದಂದಾಗ ಅಲ್ಲಿ ರಜಪೂತ ಮೂಲದವರಾದಂಥ ಸೈನಿಕರು ಇರ್ತಾರೆ. ಆ ಸೈನಿಕರಲ್ಲಿ ಒಬ್ಬ 2 ಮಕ್ಕಳಿರ್ತಾರೆ, ಅದು ರಾಜಾ ಸಿಂಗ್ ಮತ್ತು ಜೈನ್ ಸಿಂಗ್ ಅಂದವ್ರನ್ನ ಅವರು ದಾನವಾಗಿ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಕಡಬಾರ್ದು ಕಷ್ಟವನ್ನೆಲ್ಲ ಕೊಟ್ಟು ಅವ್ರು ಹೇಳ್ತಾರೆ. ಅಲ್ಲಿಗೆ ಹೋದಾಗ ಆ ಜೈನ್ ಸಿಂಗನ್ನು ಕೊಡಲ್ಲ ಅಂತ ಹೇಳಿದಾಗ ಅವ್ರಿಗೆ ಅವ್ರ ಭಾಷೆಯಲ್ಲೇ ಹೇಳೋದಾದರೆ ಏಲನ್ನು ತಿನ್ಸಿದ್ರು, ಅಷ್ಟು ಕಷ್ಟವನ್ನು ಕೊಟ್ಟು ಕೊಡಲ್ಲ ಅಂತ ಇದ್ದಾರಂತ ನಮ್ಮನ್ನು ಪಡ್ಕೊಂಡ್ರು ಅಂತ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಅಲ್ಲಿ ನೀವು ಮೈನಾಕ್ನಳ್ಳಿ ಮಠಕ್ಕೆ ಹೋದಾಗ ಹೇಳ್ತಾರೆ. ಆ ಮೈನಾಕ್ನಳ್ಳಿ ಮಠದಲ್ಲಿ ಒಂದು ವಿಶೇಷತೆ ಏನಂತಂದರೆ ಆ ತೊರಮತ್ತಿ ಮರವನ್ನು ರಿನೋವೇಷನ್ ಮಾಡಬೇಕಾದ್ರೆ ಅವರು ತರೀಲಿಕ್ಕೆ ಮರವನ್ನು ಕಟ್ ಮಾಡಲಿಕ್ಕೆ ಬಿಡ್ದೇ ಅದು ಮತ್ತಿ ಮರದಲ್ಲೇ ಒಂದು ಕಂದಾಯದ ರೂಪದಲ್ಲಿ ಒಂದು ಮಾರ್ಕ್ ಬಂದಿದೆ. ಆ ಮಾರ್ಕನ್ನು ನೀವು ಓದ್ರಲ್ಲಿ ನೋಡ್ಬೋದು, ಇದೆ ಅಲ್ಲಿ ಮಂಟೇಸ್ವಾಮಿಯರ ತೋರುಗದ್ದಿಗೆ, ದೊಡ್ಡಮ್ಮತಾಯಿಯವ್ರ ತೋರುಗದ್ದಿಗೆ ಎಲ್ಲ ಇದೆ. ಅಲ್ಲಿ ಒಂದು ವಿಶೇಷತೆಯನ್ನು ನಾನು ಕಂಡದ್ದು ಅಂದರೆ ಅವರು ಪರ್ವವನ್ನು ಮಾಡ್ತಾರಂತೆ. ಪರ್ವವನ್ನು ಮಾಡಿದಾಗ ಮಠಕ್ಕೂ ಮತ್ತು ಗದ್ಗೆ ನಡುವಿನಲ್ಲಿ ಒಂದು ಸಣ್ಣ ಜಾಗ ಇದೆ. ಆ ಜಾಗದಲ್ಲಿ ಅವರು ಒಂದು ಸಮುದಾಯದವರು ಒಂದು ನಿಗದಿಪಡಿಸಿರೋರು ಮುದ್ದೆಯನ್ನು ಮಾಡಿದ್ರೆ ಇನ್ನೊಬ್ಬರು ಅನ್ನವನ್ನು ಮಾಡಬೇಕಂತೆ, ಇನ್ನೊಬ್ಬರು ಸಾಂಬಾರನ್ನು ಮಾಡಬೇಕಂತೆ. ಎಲ್ಲ ಆಹಾರವನ್ನು ಒಬ್ಬರೇ ಮಾಡೋಷ್ಟಿಲ್ಲ. ಅದನ್ನು ತಂದು ಹಾಕಿದ್ರೆ ಅಲ್ಲಿ ಮುದ್ದೆನ ಹಾಕಿದ್ರೆ ಎಷ್ಟು ತೆಗಿತಾ ಇದ್ರು ಮುದ್ದೆ ಖಾಲಿ ಆಗಲ್ಲ. ಅದೊಂದು ವಿಶೇಷತೆಯನ್ನು ಅಲ್ಲಿ ಕಾಣ್ಬೋದು. ಅಲ್ಲಿ ಮೈ ಸ್ನಾನವನ್ನು ಮಾಡಿಕೊಂಡು ಅವ್ರು ಮತ್ತೆ ಇದಕ್ಕೆ ಬರ್ತಾರೆ, ಕೋಟೆ ಮಠಕ್ಕೆ ಬರ್ತಾರೆ. ಕೋಟೆ ಮಠದಲ್ಲಿ ಏನು ಅವ್ರಿಗೆ ಅಪಶಕನಾದಕ್ಕೆ ಇದು ಸೂತಕದ ಮಠವಾಗಲಿ ಅಂತೇಳಿ ಇದು ನೋಡಬಾರ್ದು ಅಂತೇಳಿ ಅವರು ಆ ಮಾರ್ಗವಾಗಿ ಅವರು ಹೊಂಗನೂರಿಗೆ ಬರ್ತಾರೆ, ಶಿವಪ್ಪನ ಮಠಕ್ಕೆ ಬರ್ತಾರೆ. ಅಲ್ಲಿ ಬಂದು ಕೂತ್ಕೊಂಡಾಗ ಹೊಂಗನೂರಲ್ಲಿ ಅಲ್ಲಿ ಅರಸನ ಆಳ್ವಿಕೆ ಇರ್ತದೆ. ಎಷ್ಟು ಅದ್ದೂರಿಯಾಗಿ ಬಾಳ್ತಾ ಇರ್ತಾರೆ ಅಂತಂದರೆ 7-14 ಬೀದಿಗಳನ್ನು ಹೊಂದಿರ್ತಾರೆ ಅಲ್ಲಿ. ಮತ್ತು ಆ ಕುಲಂದರಿಂಡಿ ಜಾತಿಯು ಅಂತ ಅಲ್ಲಿ ಇದ್ದಂಥ ಸ್ಥಳದಲ್ಲಿ ಅವ್ರು ಏನಾದರೂ ಮಾಡಿ ಒಕ್ಕಲನ್ನು ಪಡ್ಕೊಳ್ಬೇಕು ಅಂತೇಳಿ 700 ಮಹಾಮಾರಿಯರನ್ನ ಹಿಂಡನ್ನು ಅವರು ಅಲ್ಲಿಗೆ ಕೂಡಿ ಅವರಿಗೆ ರೋಗ ರುಜುನಾದಿಗಳು ಬಂದಾಗ ಪಕ್ಕದಲ್ಲಿ ಇದೆ ನಿಮಗೆ ಹೊಂಗನೂರು ಕೆರೆ ಇದೆ. ಆ ಕೆರೆಗೆ ಎಷ್ಟು ಜನ ಸತ್ತೋಗ್ತಾ ಇರ್ತಾರೆ ಅಂತಂದರೆ ಅಷ್ಟು ಜನ ತಗೊಂಡು ಆಗ್ಲಿಕ್ಕಾಗದೆ ಹೊಂಗನೂರು ಕೆರೆಗೆ ಆಗ್ತಾ ಇರ್ತಾರಂತೆ. ಅದನ್ನು ನಿವಾರಣೆ ಮಾಡೋರು ಯಾರು ಅಂತ ಎಲ್ಲೋ ಔಷಧಿ ಕೊಡ್ತಾ ಇದ್ದಾಗ ಅಂತ ಇವರೇ ಒಂದು ಅರಿವನ್ನು ಕೊಡ್ತಾರಂತೆ. ಮಂಟೇಸ್ವಾಮಿಯವರು ಒಂದು ಅರಿವನ್ನು ಕೊಡ್ತಾರಂತೆ. ಅವಾಗ ಅದು ಯಾರೋ ಬಂದು ಕೇಳ್ದೆ, ಏನಪ್ಪ ನನ್ನ ಪ್ರಾಂತ್ಯಕ್ಕೆ ಹಿಂಗೆ ಆಗ್ಬಿಟ್ಟಿದೆ, ಜನಗಳನ್ನ ಕಣ್ಮುಂದೆ ಸತ್ತೋಗ್ತಾ ಇದ್ದಾರೆ ಅಂತ ಆ ಅರಸ ಬಂದು ಕೇಳ್ಕೊಂಡಾಗ ಅವ್ರು ಕಪ್ಪು ದುಲ್ತವನ್ನು ಕೊಟ್ಟು ಈ ಕಪ್ಪು ದುಲ್ತವನ್ನು ತಗೊಂಡೋಗಿ ಹಾಕು, ನೀನು ಹಾಕಿದಾಗ ಇದೆಲ್ಲ ನಿವಾರಣೆ ಆಗುತ್ತೆ, ನೀನು ಜನಗಳು ಬದುಕೊಳ್ತಾ ಅಂತ ಹೇಳಿದಾಗ ಅವ್ರು ತಗೊಂಡೋಗ್ತಾರೆ. ತಗೊಂಡೋಗಿ ಎಲ್ಲ ನಿವಾರಣೆ ಆಗಿ ಜನಗಳೆಲ್ಲ ಬದುಕೊಂಡಾಗ ಅವ್ರು ಮತ್ತೆ ವಾಪಸ್ ಬಂದು ಕೇಳ್ತಾರೆ. ಅಲ್ಲಿ ಮಂಟೇಸ್ವಾಮಿ ಕೂತ ಜಾಗಕ್ಕೆ ಬರ್ತಾರೆ, ಬಂದು ಕೇಳ್ತಾರೆ, ಸ್ವಾಮಿ ನೀವು ನಮ್ಮ ರಾಜ್ಯದಲ್ಲಿರುವಂಥ ಜನಗಳನ್ನು ಬದುಕಿಸಿದ್ದೀರಿ, ಈಗ ನಾನು ಏನು ನಿಮ್ಗೆ ಸೇವೆ ಮಾಡಲಿ ಅಂತ ಕೇಳಿದಾಗ ನೀನು ಏನನ್ನೂ ಮಾಡಬೇಡ ಕಣಪ್ಪ, ನನಗೆ ಒಂದು ಮಾಡು ಅಂತ ಹೇಳ್ತಾರೆ. ಏನಂತಂದರೆ ಪ್ರತಿ ಕಾರ್ತಿಕದ ಸೋಮವಾರ ಹೊಸ ಮರದಲ್ಲಿ ನಿನ್ನ ಪ್ರಾಂತ್ಯದಲ್ಲಿ ಏನು ಜನ ದವಸ ಧಾನ್ಯಗಳನ್ನು ಕೊಡ್ತಾರೆ ಅದನ್ನು ತಂದು ನೀನು ಇಲ್ಲಿ ಸೇವೆಯನ್ನು ಮಾಡು. ಇಷ್ಟನ್ನು ಹೇಳಿ ಅವರು ಮುಂದಕ್ಕೆ ದಾಟ್ತಾರೆ. ಅಲ್ಲಿ ಅದನ್ನು ಶಿವಪ್ಪನ ಮಠಕ್ಕೆ ಅಲ್ಲಿ ಹೆಬ್ಬಾವನಲ್ಲಿದ್ದಂಥ ಒಬ್ಬ ಬಾಲಕನನ್ನು, ರಜಪೂತ ಬಾಲಕನನ್ನು ಬದುಕಿಸಿ ಅಲ್ಲಿ ಮಠಕ್ಕೆ ಮಠಾಧಿಪತಿಗಳನ್ನಾಗಿ ಮಾಡಿ ಅಲ್ಲಿ ನಾವು ಹೊರಡಬೇಕಾದ್ರೆ ತದನಂತರ ಬರೋದು ಸುಣ್ಣಘಟ್ಟದ ಬಯಲಿಗೆ ಬರ್ತಾರೆ. ಅಲ್ಲಿ ಪಕ್ಕದಲ್ಲಿ ಒಂದು 2 ಕಿಲೋಮೀಟರ್ ಹೋದರೆ ಸುಣ್ಣಘಟ್ಟ ಸಿಗುತ್ತೆ. ಸುಣ್ಣಘಟ್ಟದ ಬಯಲಿಗೆ ಬರ್ತಾರೆ. ಆ ಸುಣ್ಣಘಟ್ಟದ ಬಯಲಲ್ಲಿ ನಾವು ಯಾರು ಕಂಡರಿಯದೆ ಅಂತ ಇದುವರೆಗೆ ನಾನು ಕೇಳೇ ಇರಲಿಲ್ಲ ಅಂಥ ಒಬ್ಬ ಗಣೇಶರಣ ಅಲ್ಲಿದ್ದ. ಅದು ಮಂಟೇಸ್ವಾಮಿಯವರು ಆಶ್ಚರ್ಯ ಅನಿಸುತ್ತೆ. ನಾನೇ ಶರಣ ಅಂದ್ಕೊಂಡಿದ್ದೆ ಕಣಪ್ಪ, ನೀನು ಎಂಥ ಗಣೇಶರಣ ಅಂತಂದರೆ ಮಂಟೇಸ್ವಾಮಿಯವರು ಹೋಗೋದಕ್ಕೂ ಚೆನ್ನಯ್ಯ ಅನ್ನುವಂಥ ಒಬ್ಬ ಶರಣ
ಸುನ್ಘಟ್ಟದ ಬೈಲಿನಲ್ಲಿ ಕೂತ್ಕೊಂಡು ತನ್ನ ಕಳ್ಳು ತೊಳ್ಳೆಯನ್ನು ತೆಗೆದು ಅದನ್ನು ಶುದ್ಧೀಕರಣ ಮಾಡಿ, ಅದು ಮಾರಿ ಬೈಲು ಅಂತ ಹೇಳ್ತಾರೆ, ಅದು ಪ್ರಾಂತ್ಯ ಅಂತ ಹೇಳಿದೆ. ಆ ಪ್ರಾಂತ್ಯದಲ್ಲಿ ಅಲ್ಲಿ ಕೂತ್ಕೊಂಡು ಅವರು ಆ ಕೂತಿರೋ ಜಾಗ ಈಗಲೂ ಇದೆ, ಅದು ನೀರಿಲ್ಲ ಈಗ. ಅಲ್ಲಿ ಅವರು ಕಳ್ಳು ತೊಳೆಯನ್ನು ತೆಗೆದು ತೊಳಿತಾ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಪರಂಜ್ಯೋತಿಯವರು ಆ ನ್ಯಾರಕ್ಕೆ ಬರ್ತಾರೆ. ಬಂದಾಗ ಏನಪ್ಪ ನಿನ್ನ ಹೆಸರು ಅಂತ ಕೇಳಿದಾಗ ನಾನು ಚೆನ್ನಯ್ಯ. ನೀನು ನನಗಿಂತ ಶರಣ ಕಣಯ್ಯ, ನೀನು ಇಷ್ಟು ಶರಣನಾಗಿದೆಯಾ, ನೀನು ಹುಡಿಕೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ, ನೀನು ಸನ್ಯಾಸಿ ಆಗ್ತೀಯಾ, ಸನ್ಯಾಸಿಯಾಗಿ ಕಾಲಜ್ಞಾನವನ್ನೇ ಬರೀತೀಯಾ, ನೀನು ಸಂಸಾರಿಯಾಗಿ ಸುಖವನ್ನು ಅನುಭವಿಸ್ತೀಯಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಸಂದರ್ಭದ ಅವ್ರಿಗೆ ಏನಾಗಿರುತ್ತೆ ಅಂತ, ಚೆನ್ನಯ್ಯನಿಗೆ ಮದುವೆ ಆಗಿರುತ್ತೆ. ಅವ್ರದ್ದು ತುಂಬ ದೊಡ್ಡ ಕಥೆ ಇದೆ. ಮಂಟೇಸ್ವಾಮಿಯವ್ರ ಕಥೆ ಎಷ್ಟಿದೆ, ಅಖಂಡವಾದ ಕಥೆಗಳನ್ನು ಅವ್ರ ಪವಾಡಗಳನ್ನ ಮುಂದೆ ಮಾಡ್ಕೊಳ್ತಾ ಹೋಗ್ತಾರೆ. ಅದನ್ನು ರಿಸರ್ಚ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ. ಅಲ್ಲಿ ಅವ್ರಿಗೆ ಹೇಳಿದಾಗ ಅವ್ರ ಮದುವೆ ಪ್ರಾರಂಭ ಆಗಿರುತ್ತೆ. ಮದುವೆ ಆಗಿ ಮದುವೆ ಎಲ್ಲ ಕಾರ್ಯ ಎಲ್ಲ ಮುಗಿದು ಪ್ರಸ್ತುತ ದಿನ ಅದು ಮಂಟೇಸ್ವಾಮಿಯವ್ರಿಗೂ ಚೆನ್ನಪ್ಪಾಜಿಗೂ ದರ್ಶನ ಆಗೋದು ಚೆನ್ನಪ್ಪಾಜಿಯ ದರ್ಶನದ ಪ್ರಸ್ತುತ ದಿನ ಆಗಿರುತ್ತೆ. ಆಗ ಅವ್ರು ಕೇಳ್ತಾರೆ ನೀನು ಸನ್ಯಾಸಿ ಆಗ್ತೀಯಾ, ಸಂಸಾರಿ ಆಗ್ತೀಯಾ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ನಾನು ಸನ್ಯಾಸಿಯಾಗಿ ಕಾಲಜ್ಞಾನವನ್ನೇ ಬರೀತೀನಿ ಅಂತ ಹೇಳಿದಾಗ, ಆಯಿತು ಅಂತೇಳಿ ಅವನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಬಿಟ್ಟು ನೀನು ಶಿವಪ್ಪನ ಮಠಕ್ಕೆ ಹೋಗಪ್ಪ ಅಂತ ಹೇಳ್ತಾರೆ. ಶಿವಪ್ಪನ ಮಠದಲ್ಲಿ ಶಿವಪ್ಪನಿಗೆ ಇವರು ಶಿಷ್ಯರಾಗ್ತಾರೆ. ಅಲ್ಲಿ ಅವರು ಲಿಂಗಧಾರಣೆಗೆ ಪರಂಪರೆಯಿಂದ ಅವ್ರು ಹೇಳ್ಕೊಡ್ತಾರೆ. ಆಲ್ರೆಡಿ ಇವರು ಸಂಸ್ಕಾರಕ್ಕೆ ಬಂದ್ಬಿಟ್ಟಿರ್ತದೆ. ಆನಂತರ ಅವರಿಗೆ ಪ್ರಸ್ತಕ್ಕೆ ಇದ್ದಂಥ ಏನು ಸುಣ್ಗಟ್ಟದ ಬೈಲಿನಲ್ಲಿ ಇದ್ದಂಥ ಮಂಟೆದ ಮನೆಯನ್ನು ಹೆಣ್ಣನ್ನು ಕೊಟ್ಟಿರ್ತಾರೆ. ಇವರು ಮೂಲತಃ ಚೆನ್ನಯ್ಯ ಅನ್ನೋರು ಒಡಕೆ ಹೊಸಳ್ಳಿಯವರು, ಹುಟ್ಟೂರು ಒಡಕೆ ಹೊಸಳ್ಳಿ. ಆವಾಗ ಅವ್ರಿಗೆ ಮರುನಾಮಕರಣವನ್ನು ಮಾಡ್ತಾರೆ. ಚೆನ್ನಯ್ಯ ಅನ್ನೋ ಬದಲಿಗೆ ನೀನು ಚೆನ್ನಪ್ಪ ಸ್ವಾಮಿ ಹಾಗೂ ಈ ಚಿನಾಲಿ ಪಟ್ಟಣ ಅನ್ನುವಂಥ ಊರು ಚೆನ್ನಪ್ಪಾಜಿ ಅದನ್ನ ಹೆಸರಲ್ಲಿ ಉಳಿ ಅಂತೇಳಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿಬಿಟ್ಟು, ಆನಂತರ ಅವರು ಅಲ್ಲೇ ಇರುವಂಥ ಸಾಲು ಬೆಟ್ಟಕ್ಕೆ ಹೋಗ್ತಾರೆ. ಮಂಟೇಸ್ವಾಮಿಯವರು ಸಾಲು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದಾಗ ಕೆಳಗೆ ನಂಜಾಪುರ ಅಂತ ಬರ್ತದೆ. ನಂಜಾಪುರದಲ್ಲಿ ಈಗಲೂ ಸಹ ಹಳೆ ಮಠ ಇದೆ, ಅದು ಅವ್ರು 800 ವರ್ಷದ ಮಠ ಅಂತ ಹೇಳ್ತಾರೆ. ಆ ಮಠಕ್ಕೆ ಬಂದು ಅಲ್ಲಿಂದ ಆಗನಲ್ಲಿ ಮಾರ್ಗಛತ್ರದ ಮೂಲಕವಾಗಿ ಆದಿ ಹಲವಾರಕ್ಕೆ ಬರ್ತಾರೆ. ಆದಿ ಹಲವಾರಕ್ಕೆ ಬಂದು ಆದಿ ಹಲವಾರದಲ್ಲಿ ಶಿಶು ಮಕ್ಕಳನ್ನು ಪಡ್ಕೊಂಡು ಅಲ್ಲಿಂದ ದಾಸ ಮಳವಳ್ಳಿಗೆ ಬಂದು ಮಳವಳ್ಳಿ ಜಾಗೇರಿಯಲ್ಲಿ ಕೂತಿದ್ದು, ಜಾಗೇರಿಯಿಂದ ತದನಂತರದಲ್ಲಿ ಅಲ್ಲಿ ಒಂದು ಇದು ಹಾಲದ ಮರದ ಇರುತ್ತೆ, ಅದರಡಿಯಲ್ಲಿ ಬಂದು ಕೂತ್ಕೊಂಡು ಮಡವಾಳ ಮಾಚಪ್ಪನ ಒಕ್ಕಲಾಗಿ ಪಡ್ಕೊಂಡು ಮಠ ಮನೆಯಲ್ಲಿ ಪಡ್ಕೊಂಡು ಮಳವಳ್ಳಿ ಮಠ ಅಂತ ಮಾಡಿಕೊಂಡು ಅಲ್ಲಿಂದ ದಾಸನಾಯಕನ ದೊಡ್ಡಿ ಮೂಲಕ ಅವರು ಇದಕ್ಕೆ ಬರ್ತಾರೆ. ಎಲ್ಲಿಗೆ ಕುಂದೂರು ಬೆಟ್ಟಕ್ಕೆ ಬರ್ತಾರೆ. ಕುಂದೂರು ಬೆಟ್ಟದಲ್ಲಿ ಶಿಶು ಮಕ್ಕಳು ಇಸ್ಕೊಂಡಿದ್ದು ನನ್ನ ಮಕ್ಕಳಿಗೆ ಏನು ಮಾಡಲಿ ಅಂತ ಹೇಳಿ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದಾಗ ಅಲ್ಲಿ ಅದರಿಂದ ಮುಂದಕ್ಕೆ ಅವ್ರಿಗೆ ಕಾಡಂಕನಹಳ್ಳಿ ಕಾಣಿಸ್ತದೆ. ಕಾಡಂಕನಹಳ್ಳಿಗೆ ಬರ್ತಾರೆ. ಕಾಡಂಕನಹಳ್ಳಿನಲ್ಲಿ ಬಂದು ಬಪ್ಪೇಗೌಡನ ಮನೆ ಮುಂದುಗಡೆ ದಾನವನ್ನು ಸಾರಿ ಅಲ್ಲಿ ಅವರು ಅವ್ರ ಮಠ ಮನೆಯನ್ನು ಪಡ್ಕೊಂಡು ಅಲ್ಲಿ ಯೋಚನೆಯನ್ನು ಮಾಡಿ ನಾನು ಈ ಮಠಕ್ಕೆ ನನಗೆ ಶಿವಮೊಗ್ಗ ಬೇಕು ಅಂತ ಹೇಳಿದಾಗ ಅವರು ಮಾರೇಹಳ್ಳಿಗೆ ಬಂದು ಮಾರೇಹಳ್ಳಿಯಲ್ಲಿ ಕೆಂಪಾಚಾರಿಯನ್ನು ಪಡ್ಕೊಂಡು ಕೆಂಪಾಚಾರಿಯನ್ನು ಕರ್ಕೊಂಡೋಗಿ ಕರಿಕಾಳಿಗೆ ಕೂಡು ಹಾಕ್ತಾರೆ. ಕೂಡು ಹಾಕಿ ಮಂಟೇಸ್ವಾಮಿಯವರು ಎಷ್ಟು ಕಲ್ಯಾಣ ಪಟ್ಟಣದಿಂದ ಕೈಲಾಸದಿಂದ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಂಥ ಮಂಟೇಸ್ವಾಮಿಯವರು 12 ವರ್ಷ ಜೋಲ್ ನಿದ್ದೆಯನ್ನು ಮಾಡಿದ್ರು ಅಂತೇಳಿ ಎಲ್ಲ ಮಹಾಕಾವ್ಯಗಳು ದಾಖಲಾಗಿದೆ. ಅದನ್ನೇ ನಾವು ಓದ್ಕೊಂಡು ಬರ್ತಾ ಇದ್ವಿ. ನಾನು ಜಾಸ್ತಿ ಓದಿರೋದು ಅಂತಂದರೆ ಸರ್ ಪುಸ್ತಕವನ್ನೇ, ವೆಂಕಟೇಶ್ ಹಿಂದವಾಡಿ ಸರ್ ಪುಸ್ತಕವನ್ನೇ ನಾನು ಓದಿ ಮಂಟೇಸ್ವಾಮಿ ಮಹಾಕಾವ್ಯನ ಒಂದು ಚಿತ್ರಣವನ್ನು ನಾನು ಪಡ್ಕೊಂಡಿದ್ದೀನಿ. ಹಾಗಾಗಿ ಅವ್ರು ನನಗೆ ತೆಗೆದು ಏನು ಹೇಳ್ತೀನಿ, ಮುಖತಃ ಅವ್ರು ನಾನು ನೋಡಿಲ್ಲ ಸರ್. ಅದಾದಮೇಲೆ ನನಗನ್ನಿಸ್ತು, ಎಲ್ಲರೂ ಹೇಳ್ತಾ ಇದ್ದಾರೆ ಮಂಟೇಸ್ವಾಮಿ ಅಲ್ಲಿಂದ ಬಂದವರು 12 ವರ್ಷ ಹೇಗೆ ಜೋಲ್ ನಿದ್ದೆಯನ್ನು ಮಾಡಿದ್ರು, ಈ 12 ವರ್ಷವನ್ನು ಹೇಗೆ ಕಳೆದರು, ಇದೊಂದು ನನಗೆ ಪ್ರಶ್ನಾರ್ಥಕ ಆಯಿತು. ಆ ಪ್ರಶ್ನೆಯನ್ನು ಹೇಗಾದರೂ ಮಾಡಬೇಕು ಅಂತೇಳಿ ಹಗಲು ರಾತ್ರಿ ಸ್ವಲ್ಪ ಯೋಚನೆ ಮಾಡ್ತಾ ಇದೆ. ಏನು ಮಾಡೋದು, ಈ 12 ವರ್ಷನೇ ಎಲ್ಲಿ ಸಿಕ್ಕುತ್ತೆ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಆ ನಡುವಿನ ಸ್ವಲ್ಪ ಹುಷಾರು ತಪ್ಪಿ ಎಲ್ಲ ಆದಮೇಲೆ ಅಸ್ವಸ್ಥ ಆಗಿದೆ. ಎಲ್ಲ ಆದಮೇಲೆ ನಾನು ಮೂಲತಃ ಅಲ್ಲಿ ಗುಂಡ್ಲುಪೇಟೆನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ಹೋದಾಗ ನಾನು ಸಾಮಾನ್ಯವಾಗಿ ನಿಸರ್ಗವನ್ನು ನೋಡೋದು, ಬೆಟ್ಟಗಳನ್ನು ನೋಡೋದು, ಇದು ಹವ್ಯಾಸಿಯಾಗಿ ಮಾಡ್ಕೊಂಡಿದ್ದೆ. ಒಳ್ಳೆ ಸ್ಥಳಗಳು ಅಂತ ನೋಡೋದು ಬರೋದು ಇದು ಹವ್ಯಾಸ ಮಾಡ್ಕೊಂಡಿದ್ದೆ. ನಾನು ಇದಕ್ಕೆ ತ್ರಯಂಗಪುರಕ್ಕೆ ಹೋದಾಗ ಅಲ್ಲಿ ಪೂಜಾರಪ್ಪ ನಾಗೇಂದ್ರ ಇದ್ದಾರೆ. ಮೇಡಮ್ ನೀವು ಗದ್ದಿಗಳು ನೋಡಿಲ್ವಾ ಅಂತ ಅಂದರು. ಗದ್ದಿಗಳಿಲ್ಲ ಕಣಪ್ಪ ನಾನು ನೋಡಿಲ್ಲ ಅಂತಂದರೆ, ಅದು ಬಫರ್ ಝೋನಿಗೆ ಬರ್ತದೆ, ಕಾಡೊಳಗಡೆ ಇದೆ ಮೇಡಮ್, ನಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅವ್ರು ಅಷ್ಟೇ ಹೇಳಿ ನನಗೆ. ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಂತ. ಅದು ತುಂಬ ಚೆನ್ನಾಗಿದೆ ಅಂತಂದರೆ ನಾನು ನೋಡಬೇಕು ಅನ್ನಿಸ್ತು. ನಾನೇನು ಮಾಡಿದೆ, ಆಯಿತು ನಾನು ಹೋಗ್ಬೇಕಲ್ಲ ಅಂದ್ಬಿಟ್ಟು ನಡುವೆ ಅಷ್ಟು ನಮ್ಮ ವಾಹನ ಹೋಗ್ತಾ ಇದ್ರೆ ಕಂದೆಗಾಲ ಅಂತ ಹೇಳಿದ್ರು. ನಾನು ಕಂದೆಗಾಲ ಪಕ್ಕದಲ್ಲಿ ಇದೆಯೋ ಊರೊಳಗಡೆ ಇದೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲ ಮೇಡಮ್ ಒಂಚೂರು ಮುಂದೆ ಒಂದು ಕಾಡು ನಡುವೆ ಹೊಟ್ಟೋಗ್ಬಿಟ್ವಿ. ನಡುವೆ ಹೋದಲ್ಲಿ ಕಾರು ಒಂದು ಕಡೆ ನಿಂತ್ಕೊಂತು, ಹತ್ತಕ್ಕಾಗಲಿಲ್ಲ. ಇನ್ನೇನು ಇಲ್ಲಿ ಗಂಟ ಬಂದುಬಿಟ್ಟಿದ್ದೀವಲ್ಲ, ಬೆಟ್ಟ ಕಾಣ್ತಾ ಹತ್ತೆ ಬಿಡೋಣ ಅಂತೇಳಿ ಅಲ್ಲಿ ಹತ್ತಿ ನೋಡಿದಾಗ ಗೊತ್ತಾಯಿತು ಅದು ಗದ್ದಿಗಲ್, ಮಂಟೇಸ್ವಾಮಿಯವರು ಇದ್ದಂಥ ಗದ್ದಿಗಲ್ ಜಾಗ. ಅಲ್ಲಿ ಹೋಗಿ ನೋಡಿದಾಗ ಅನ್ನಿಸ್ತು ನನಗೆ, ಅಲ್ಲಿ ಒಂದು ಪ್ರಶ್ನೆ ಬಂದದ್ದು, ಈ ಮಂಟೇಸ್ವಾಮಿ ಈ ಇಷ್ಟು ತಾರಣ್ಯಕ್ಕೆ ಯಾರೂ ಬರದೇ ಇರುವಂಥ ಹುಲಿ ಕಾಡಿಗೆ ಬಂದಿದ್ದವರು ಯಾರು? ಮಂಟೇಸ್ವಾಮಿಯವ್ರು ಬಂದಿದ್ರಾ, ರಾಚಪ್ಪಾಜಿಯವ್ರು ಬಂದಿದ್ರಾ, ಅಥವಾ ಸಿದ್ದಪ್ಪಾಜಿಯವ್ರು ಬಂದಿದ್ರಾ? ಆಗ ನಾನೇ ಒಂದು ಲೆಕ್ಕಾಚಾರವನ್ನು ಮಾಡಿದೆ.
ರಾಜಪ್ಪಾಜಿ ಅವರು ಮಠವನ್ನು ನೋಡ್ಕೊಳ್ತಾ ಇದ್ದಾರೆ, ಅವ್ರು ಬರಲಿಕ್ಕೆ ಸಾಧ್ಯವಿಲ್ಲ. ಇದು ಮತ್ತೆ ಸಿದ್ದಪ್ಪಾಜಿ ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಕಲ್ಕವಿಗೆ ಆಗಲೇ ಅವ್ರು ಕೂಡ ಹಾಕಿಬಿಟ್ಟಿದ್ದಾರೆ. ಕೂಡ ಹಾಕ್ಬಿಟ್ಟಿರೋದ್ರಿಂದ ಅವ್ರು ಬರಲಿಕ್ಕೆ ಆಗಲ್ಲ. ಇನ್ನು ಇಲ್ಲಿಗೆ ಬಂದಿರೋರು ಯಾರು, ಮಂಟೇಸ್ವಾಮಿಯವರು ಬಂದಿದ್ದಾರೆ ಅಂತ ಹೇಳಿ ನಾನು ಆ ಪ್ರಶ್ನೆಯನ್ನು ಮಾಡ್ಕೊಂಡು ಹೋದಾಗ ನನಗೆ ಸಿಕ್ಕಿದಂಥ ಎಷ್ಟು ಊರುಗಳು ಸಿಕ್ತು ಅಂತ ಅಂದರೆ, ಮಂಟೇಸ್ವಾಮಿಯವರು 12 ವರ್ಷ ಅವರು ಬಪ್ಪೇಗೌಡನ ಪುರವನ್ನು ಬಿಟ್ಟು ಮುಂದಕ್ಕೆ ಹೋಗಿ ಕುರುಬನಕಟ್ಟೆಗೆ ಹೋಗಿ ಅಲ್ಲಿ ತಾವರೆಕಟ್ಟೆನಲ್ಲಿ ಚೆನ್ನಯ್ಯನಿಗೆ ದರ್ಶನವನ್ನು ಕೊಟ್ಬಿಟ್ಟು ಅಲ್ಲಿ ಚೆನ್ನಯ್ಯ ಮತ್ತು ಉದುಕವನನ್ನು ಒಕ್ಕಲಾಗಿ ಪಡ್ಕೊಂಡು ಅವರ ಮಕ್ಕಳಿಗೆ ಒಕ್ಕಲಾಗಿ ಪಡ್ಕೊಂಡು ಅಲ್ಲಿಂದ ಅದು ಮುಂದಕ್ಕೊಂದು ಬೆಟ್ಟ ಇದೆ, ಅದನ್ನು ವೀರಪ್ಪನ ಬೆಟ್ಟ ಅಂತ ಹೇಳ್ತಾರೆ, ಅಲ್ಲಿ ಗವಿ ಇದೆ. ಅಲ್ಲಿ ಗವಿ ಮೂಲಕ ಅಲ್ಲಿ ಹೋಗಿ ಅಲ್ಲಿಂದ ಅವರು ಸಿದ್ದರ ಬೆಟ್ಟ, ಒಂಡ್ರಬಾಳಿನ ಸಿದ್ದರ ಬೆಟ್ಟಕ್ಕೆ ಹೋಗಿ ಅಲ್ಲಿ 125ಕ್ಕೂ ಹೆಚ್ಚು ಗವಿಗಳಿದೆ. ಅದರಲ್ಲಿ ಒಂದಷ್ಟು ಗವಿಗಳನ್ನ ನೋಡಿದ್ದೀನಿ. ಅಲ್ಲಿ 7 ಮಾನೆ ಗವಿ ಅಂತಿದೆ. ಈಗ ಎಲ್ಲ ನುಗ್ತಾರೆ ಅಂತ ಗವಿನ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದಾರೆ. ಹತ್ಕೊಂಡೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಏನು ನಾವು ಅಟ್ಟಿ ಒಳಗಡೆ ಆಡದೇವ ಕಟ್ಟಾಕಿ ಹೊಡೆಯಬಲ್ಲೆ ಅಂತ ಹೇಳಿ ಭೈರವಪಟ್ಟಣದಲ್ಲಿ ಗಾಳಿಯನ್ನು ಬಿಡಿಸಿದ್ರು, ಅದೇ ಥರ ಅಲ್ಲಿ ಗಾಳಿಯನ್ನು ಬಿಡಿಸುವಂಥ ಕಲ್ಲೆಲ್ಲ ಇದೆ. ಅದು ಹೋಲಿಸಿದಾಗ ಬಹುಶಃ ಇವರೇ ಹೋಗಿ ಬಂದಿದ್ರು ಅಂತ ಲೆಕ್ಕಾಚಾರವನ್ನು ಹಾಕಬಹುದು. ಅಲ್ಲಿಂದ ಬಂದರೆ ಕುಳ್ಳೂರು, ಮಾಮೂಲಿ ಕುಳ್ಳೂರು, ನಮ್ಮಲ್ಲಿ ಚಾಮರಾಜನಗರದ ಕುಳ್ಳೂರಿಗೆ ಬರ್ತಾರೆ. ಕುಳ್ಳೂರಿನಲ್ಲಿ ಕಣ್ವ ನದಿಯ ನಡುವಿನಲ್ಲಿ ನದಿ ಹರಿಯುತ್ತೆ. ಅಲ್ಲಿ ಈಗಲೂ ಸಹ ಅಡಿಕೆ ಮರಗಳನ್ನ ಯಥೇಚ್ಛವಾಗಿ ಬೆಳೀತಾರೆ. ಅವ್ರಿಗೆ ಅಡಿಕೆ ವ್ಯಾಪಾರನೇ ಜಾಸ್ತಿ ಇದೆ. ಅಲ್ಲಿ ಆದಿಮಠ ಇದೆ, ಅಲ್ಲಿ ಸುರಂಗ ಇದೆ, ಆ ಸುರಂಗದಲ್ಲಿ ಎದ್ದು ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಇದ್ದಂಥವರಿಗೆ ಕುದೇರಿನ ಒಂದು ಮನೆತನ ಅವರಿಗೆ ಎದುರು ಸಂಭ್ರಮಣೆ ಈಗಲೂ ಸಹ ಯುಗಾದಿಯಲ್ಲಿ ಒಂದು ನಡೀತೆ, ಕಂದಾಯದ ಮೆರವಣಿಗೆ ನಡೀತಾರೆ. ಆ ಕಂದಾಯದ ಮೆರವಣಿಗೆ ಮೊದಲು ಅಲ್ಲಿ ದೇವರ ಮಡುವಿಂದೆ ಕಣ್ವ ನದಿ ಇದರಲ್ಲಿ ಚಿಕ್ಕೊಳೆ ಬರ್ತದೆ, ಚಿಕ್ಕೊಳೆ ಬರ್ತದೆ, ಅದು ದೇವರ ಮಡು ಇದೆ. ಆ ದೇವರ ಮಡುವಿನಲ್ಲಿ ಹೂವಂಬಳಿಯಾಗಿ ಬಂದು ಅಲ್ಲಿ ಕಟ್ಟೆ ಇದೆ. ಆ ಕಟ್ಟೆ ಕೂತ್ಕೊಂಡಾಗ ಎದ ಸಾಂಬ್ರಾಣಿ ಅಂತೇಳಿ ಇವ್ರು ಕೊಡ್ತಾರೆ, ಕುದೇರ್ನವ್ರು ಕೊಡ್ತಾರೆ. ಕುದೇರ್ನವ್ರನ್ನ ಅವ್ರು ಒಕ್ಕಲು ಮಾಡ್ಕೊತಾರೆ. ಅಲ್ಲಿಂದ ಮುಂದಕ್ಕೆ ಗಾಜ್ನೂರ್ಗೆ ಹೋಗ್ತಾರೆ, ಗಾಜ್ನೂರಿಂದ ಮಲ್ಲನಗವಿಗೆ ಹೋಗ್ತಾರೆ, ಮಲ್ಲನಗವಿಯಿಂದ ಕಾಮಾಯಿನ್ಪುರಕ್ಕೆ ಬರ್ತಾರೆ. ತಮಿಳುನಾಡಿನ ಕಾಮಾಯಿನ್ಪುರದಲ್ಲಿ ಅವರು 18 ಊರಿಗೂ ಗುರುಮನೆಯನ್ನು ಮಾಡಿಬಿಟ್ಟು ಅಲ್ಲಿ ಅವರು ತಮ್ಮ ಬೆತ್ತ ಮತ್ತು ಜೋಳಿಗೆಯನ್ನು ಇರಿಸಿದ್ದಾರೆ. ಈಗಲೂ ಸಹ ಅದು ಅಲ್ಲಿ ಪೂಜೆ ನಡೀತಾ ಇದೆ. ಗಾಜನೂರಲ್ಲಿ ಉನ್ನತ ಪೂಜೆ ನಡೀತಾ ಇದೆ. ಕಾಮಾಯಿನ್ಪುರದಲ್ಲಿ ಬೆತ್ತ ಜೋಳಿಗೆ ನಡೀತಾ ಇದೆ. ಕಾಮಾಯಿನ್ಪುರದಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ ಅಲ್ಲಿ ಕಬಡ್ಡಿ ಇದೆ. ಆ ಕಬಡ್ಡಿ ಅಂತಂದರೆ ಅಲ್ಲಿ ಇದು ನಮ್ಮ ಬೇವಿನ ಮರ ಇದೆ. ಆ ಬೇವಿನ ಮರ ಎಲ್ಲ ಬೆಳೆದಿದೆ. ಅಲ್ಲಿ ದೊಡ್ಡದಾಗಿ ಬೆಳೆದಂಥ ಬೇವಿನ ಮರದ ಕೆಳಗಡೆ ಪೂಜೆ ನಡೆಯುತ್ತೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಮರ ಇದೆ, ಅಲ್ಲಿ ಏನೋ ನಿಧಿ ಇದೆ, ಅದು ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಅದು ಅವರು ವಿಚಾರ ನಂಗೆ ಗೊತ್ತಾಗಲಿಲ್ಲ. ಅಲ್ಲಿಂದ ಮುಂದಕ್ಕೆ ಬಂದು ಮೊಲ್ಲನಗಾವಿಗಳಿಗೆ ಬಂತು. ಮೊಲ್ಲನಗಾವಿಯಿಂದ ಅಲ್ಲಿ ಎತ್ಕಟ್ಟಿ ಬೆಟ್ಟಕ್ಕೆ ಬರ್ತಾರೆ. ಎತ್ಕಟ್ಟಿ ಬೆಟ್ಟದಲ್ಲಿ ಒಂದಾಗ ಅಲ್ಲೊಂದು ಅವ್ರು ಹುಲಿ ಸಿಕ್ಕುತ್ತೆ. ಅವರು ಹುಲಿ ಮೇಲೆ ಬರ್ತಾರೆ ಅನ್ನೋದು ಸತ್ಯ. ಹುಲಿಯಿಂದ ಮುಗಿಸ್ಕೊಂಡು ಬರ್ತಾ ಅಲ್ಲಿ ಬಂದು ಕೋಟೆಕೆರೆ ಅಂತ ಒಂದು ಗ್ರಾಮ ಬರ್ತದೆ, ತೊರ್ನಗವಿ ತೊಂಡಾಲ್ಗವಿ ಬಂದು ಅಲ್ಲಿಂದ ಗದ್ದಿಗಲ್ಲಿ ಬರ್ತಾರೆ. ಆ ಗದ್ದಿಗಳನ್ನ ನೋಡಿದ್ದು ಅಲ್ಲಿಂದ ಸ್ಟಾರ್ಟ್ ಆಗೋದು. ಇಲ್ಲಿ ಇದು 12 ವರ್ಷದ ಯಾತ್ರೆ ನಂಗೆ ಸಿಗುತ್ತೆ ಅಂತೇಳಿ ಅದ್ರ ಮುಂದಕ್ಕೆ ಒಂದು ಆಲತ್ತೂರ್ಗವಿ ಬರ್ತಾರೆ. ಆಲತ್ತೂರ್ಗವಿನ ಕರಡಿಗುಡ್ಡಕ್ಕೆ ಬರ್ತಾರೆ. ಕರಡಿಗುಡ್ಡದಿಂದ ನಮ್ಮ ಚನ್ನೊಡಗಿನಪುರಕ್ಕೆ ಬರ್ತಾರೆ. ಚನ್ನೊಡಗಿನಪುರದಲ್ಲಿ ಎಲ್ಲಕ್ಕಿಂತ ಮುಂಚಿತವಾಗಿ ನಮ್ಮ ಸಂಕ್ರಾಂತಿ ಹಬ್ಬದಕ್ಕಿಂತ ಮುಂಚಿತವಾಗಿ ಅಲ್ಲಿ ನಡೆಯುತ್ತೆ, ಚಂದ್ರಮಂಡಲ ನಡೀತದೆ. ಅದನ್ನು ಮುಗಿಸ್ಕೊಂಡು ಹುಣಸ್ನಾಳಿಗೆ ಬರ್ತಾರೆ. ನಾವು ಅಲಗೂರಲ್ಲಿ ಏನೇ ನಮಗೆ 7-14 ಬೀದಿ ಇದ್ದು ಸಿದ್ದಪ್ಪಾಜಿ ಕಬ್ಬಿಣ ಭಿಕ್ಷೆ ಕೊಡ್ದಾಗ ಅಲಗೂರನ್ನ ಹಾಳಾಯಿತು ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಡೆದಂಥ ಅಲಗೂರು ಚಿಲ್ಲಾಪುರಕ್ಕಿಂತ ಮುಂಚೆನೇ ಒಂದು ಘಟನೆ ನಡೀತದೆ. ಪವಾಡಗಳೇನು ಮಾಡ್ತಾರೆ ಅಲ್ಲಿ. ಅದೇ ಹುಣಸನಪುರ ಅಂತೇಳಿ. ಅಲ್ಲಿ ಈಗಲೂ ಸಹ 7-14 ಬೀದಿ ಇತ್ತು. ಆ ಪ್ರಾಂತ್ಯದವರನ್ನೇ ಆ ಹೊಲಗಳು ಮಾಡ್ಕೊಂಡಿದ್ದಾರೆ. ಅಲ್ಲಿ ವಿಶೇಷ ಅಂತಂದರೆ ಸಂಪಿಗೆ ನಗರ ಅಂತ ಈಗಲೂ ಹೇಳ್ತಾರೆ. ಆ ಕಾಲಕ್ಕೆ ನಗರ ಇತ್ತು ಅಂತಂದರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ಅದೆಲ್ಲವನ್ನು ಈಗಲೇ ಇದೆ. ಅಲ್ಲಿ ದೊಕ್ಕೆ ಪವಾಡ, ವಿಶೇಷವಾಗಿ ದೊಕ್ಕೆ ಪವಾಡ ಮಾಡ್ತಾರೆ. ಅಂದರೆ ಕಳ್ಳು ತೊಳೆಯುವಂಥ ಪವಾಡಗಳನ್ನು ಮಾಡಿ ಅವ್ರಿಗೆ ಶಾಪವನ್ನು ಕೊಟ್ಬಿಟ್ಟು ಆನಂದ ಬರ್ತಾ ಡಣಾಯಕನಪುರಕ್ಕೆ ಬರ್ತಾರೆ. ಡಣಾಯಕನಪುರದಲ್ಲಿ ನೀವು ಮೊದಲ ದೀವಟಿಗೆ ಆಗಿ ಅಂತೇಳಿ ಅವ್ರನ್ನ ಒಕ್ಕಲನ್ನು ಪಡ್ಕೊಂಡು ಅಲ್ಲಿಂದ ಕುಪ್ಪಳಿಗೆ ಬರ್ತಾರೆ. ಕುಪ್ಪಳಿಲಿ ಕುಕ್ಕೆ ಕಜ್ಜಾಯ ಪಡ್ಕೊಳ್ತಾರೆ. ಅಲ್ಲಿಂದ ಪಿ ಮರಳಿಗೆ ಬರ್ತಾರೆ. ಪಿ ಮರಳಿಲಿ ಮಾತ್ರ 80ಕ್ಕೂ ಹೆಚ್ಚು ಕಂದಾಯ ಇರುವಂಥ ಏಕೈಕ ಸ್ಥಳ ಅಂತ ಅಂದರೆ ಕಾಗೆಮರಳಿ. ಕಾಗೆಮರಳಿಯಿಂದ ತೊರಂಗವಿಗೆ ಮರಳಿಗೆ ಬರ್ತಾರೆ. ತೊರಳಿ ಮರಳಿಗೆ ಶಾಪವನ್ನು ಕೊಡಬೇಡಿ ಅಂತೇಳಿ ಅವ್ರು ನಾಡಗೌಡ ಕೇಳ್ಕೊತಾರೆ. ಅಲ್ಲಿಂದ ಮುಂದಕ್ಕೆ ಚಿಟಗೈನ ಕೊಪ್ಪಳಿಗೆ ಬರ್ತಾರೆ. ನಮ್ಮ ಮಳವಳ್ಳಿ ಸರಾದಕ್ಕೆ ಬರ್ತಾರೆ. ಚಿಟಗೈನ ಕೊಪ್ಪಳಿಂದ ಹಾದಿ ಹಲವಾರಕ್ಕೆ ಬರ್ತಾರೆ. ಹಲವಾರದಲ್ಲಿ ವಿಶೇಷತೆ ಕಬಡ್ಡಿ ಇದೆ. ಈಗಲೂ ನೀವು ನೋಡ್ಬೋದು, ಕೆರೆ ಇದೆ, ಕೆರೆ ಕೆಳಗಡೆ ಕಬಡ್ಡಿ ಇದೆ. ಆ ಕಬಡ್ಡಿಗೆ ಪೂಜೆ ಇರ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಕಬಡ್ಡಿಗಾಗಲಿ ಬೊಪ್ಪಣ್ಪುರಕ್ಕಾಗಲಿ ಅವ್ರು ಬರಲ್ಲ. ಅಲ್ಲಿದೆ. ಅಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ ಅಲ್ಲಿ ಇದುವರೆಗೂ ಯಾರು ಸತ್ತವ್ರನ್ನ ಸಮಾಧಿ ಮಾಡಿಲ್ಲ. ಯಾತಕ್ಕೆ ಅಂತಂದರೆ ಮಂಟೇಸ್ವಾಮಿ ಗದ್ಗೆ ಇರೋದ್ರಿಂದ ಸಮಾಧಿಯನ್ನು ಕಟ್ಟಿಲ್ಲ, ಮಣ್ಣನ್ನು ಮಾಡ್ತಾರೆ. ಅಲ್ಲಿ ಅದು ಮುಗಿಸ್ಕೊಂಡು ಅವರು ನಮಗೆ ಪುರಿಗಾಲಿ ಮತ್ತು ಮುಟ್ಟಳ್ಳಿ ಮಾರ್ಗವಾಗಿ ಬಪ್ಪೇಗೌಡನಪುರಕ್ಕೆ ಬರ್ತಾರೆ. ಇಷ್ಟು 12 ವರ್ಷದ ಯಾತ್ರೆ. ಈ 12 ವರ್ಷದ ಯಾತ್ರೆಯನ್ನು ವಿಶೇಷವಾಗಿ ನಾನು ಸ್ಥಳಗಳಿಗೆ ಹೋಗಿ ದರ್ಶನ ಮಾಡಿದ್ದೀನಿ. ಇವರು ಒಂದು 20 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳೋದ್ರಿಂದ ನಿಮಗೆ ಊರು ಪರಿಚಯ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಸಮಯನ ಕೊಟ್ಟಿದ್ದರೆ ಅಲ್ಲಿ ಏನೇನಿದೆ ಏನೇನಿಲ್ಲ
ನಾನು ಏನನ್ನು ನೋಡಿದ್ದೀನಿ, ಏನನ್ನು ನೋಡಿಲ್ಲ, ಇದೆಲ್ಲ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೆ. ನನಗೆ ನಾನು ಸಂಶೋಧನೆ ಮಾಡಿದಂಥ ಸ್ಥಳಗಳ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ಇಷ್ಟೊತ್ತು ಒಳಿತೋ ಕೆಡಕೋ ನನ್ನ ಮಾತನ್ನು ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದ. ಮಂಟೇಸ್ವಾಮಿ ಕ್ಷೇತ್ರದ ಸಂಶೋಧನಾತ್ಮಕ ನೆಲೆಗಳು ಈ ವಿಷಯದ ಕುರಿತು ತಮ್ಮ ವಿಷಯ ಮಂಡನೆಯನ್ನು ಮಾಡಿದಂತಹ ಸಾಹಿತಿ ಹಾಗೂ ಸಂಶೋಧಕರಾಗಿರುವ ಶ್ರೀಮತಿ ಪಿ ನಾಗರತ್ನಮ್ಮ ಮಳವಳ್ಳಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು.